ಗೆಳೆಯರೇ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಜನರನ್ನು ಎಂದಿಗೂ ಕೂಡ ಮರೆಯೋದಕ್ಕೆ ಸಾಧ್ಯವಿಲ್ಲ. ಸದಾಕಾಲ ನಾವು ನೆನಪು ಮಾಡ್ಕೊಳ್ತಾನೆ ಇರ್ತೀವಿ. ಕಾರಣ ಅವರೆಲ್ಲರೂ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿರುವಂಥ ಕೊಡುಗೆ ಇದೆಯಲ್ಲ, ಅದು ಸಾಮಾನ್ಯ ಅಲ್ಲವೇ ಅಲ್ಲ. ಅಂತಹವರಲ್ಲಿ ಒಬ್ಬರು ಅಂದರೆ ನಟ, ನಿರ್ಮಾಪಕ, ನಿರ್ದೇಶಕ ದ್ವಾರಕೀಶ್. ಇಂತಹ ದ್ವಾರಕೀಶ್ರನ್ನು ಕನ್ನಡ ಚಿತ್ರರಂಗ ಕಳೆದುಕೊಂಡಿದೆ. 81ನೇ ವಯಸ್ಸಿಗೆ ವಿಧಿವಶರಾಗಿದ್ದಾರೆ. ಸಾಕಷ್ಟು ದಿನಗಳಿಂದ ಅವರ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯಗಳು ಸ್ಪ್ರೆಡ್ ಆಗ್ತಾನೆ ಇತ್ತು. ಕಾರಣ ವಯೋಸಹಜವಾದ ಒಂದಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇದ್ರು. ಈ ಹಿಂದೆ 2-3 ಬಾರಿ ನಟ ದ್ವಾರಕೀಶ್ ಇನ್ನಿಲ್ಲ ಎನ್ನುವಂತಹ ಸುದ್ದಿಗಳು ಕೂಡ ಸ್ಪ್ರೆಡ್ ಆಗಿತ್ತು. ಆಗ ಸ್ವತಃ ದ್ವಾರಕೀಶ್ ಅವರೇ ಮಾಧ್ಯಮಗಳ ಮುಂದೆ ಬಂದು ಸ್ಪಷ್ಟನೆಯನ್ನು ಕೊಡ್ತಾ ಇದ್ರು. ಆದರೆ ಈಗ ದ್ವಾರಕೀಶ್ ಅವರು ವಿಧಿವಶರಾಗಿದ್ದಾರೆ. ನಿನ್ನೆ ರಾತ್ರಿ ಹೊಟ್ಟೆ ನೋವು ಕಾಣಿಸ್ಕೊಂಡಿತ್ತಂತೆ, ಲೂಸ್ ಮೋಷನ್ ಅಂತ ಅಂದಿದ್ರು. ಆದರೆ ಯಾವುದೇ ರೀತಿಯ ಮಲ ವಿಸರ್ಜನೆ ಆಗಿರಲಿಲ್ಲವಂತೆ. 7-8 ಬಾರಿ ಇದೇ ರೀತಿ ಆಗಿದೆ. ಕಳೆದ ರಾತ್ರಿ 7-8 ಬಾರಿ ಇದೇ ರೀತಿ ಆಗಿದೆ. ಹಾಗಾಗಿ ಬೆಳಗ್ಗೆ ಎದ್ದು ಕಾಫಿ ಕುಡಿದು 1 ಗಂಟೆ ನಿದ್ರೆ ಮಾಡ್ತೀನಿ ಅಂತ ತಮ್ಮ ಪುತ್ರ ಯೋಗೇಶ್ ಅವರ ಹತ್ರ ಹೇಳಿದ್ದಾರೆ. ಅದಾದ ನಂತರ ಎದ್ದೇಳಿಸೋಕೆ ಹೋದರೆ ಎದ್ದೇಳಲಿಲ್ಲ. ವೈದ್ಯರನ್ನು ಕರೆಸಿ ಚೆಕ್ ಮಾಡಿಸಿದ ಸಂದರ್ಭದಲ್ಲಿ ದ್ವಾರಕೀಶ್ ಇನ್ನಿಲ್ಲ, ಅವರಿಗೆ ಹೃದಯಾಘಾತ ಆಗಿತ್ತು. 81 ವರ್ಷ ವಯಸ್ಸಿಗೆ ದ್ವಾರಕೀಶ್ ವಿಧಿವಶರಾಗಿದ್ದಾರೆ. ದ್ವಾರಕೀಶ್ ಅಂದರೆ ಬಹಳಷ್ಟು ಸಂಗತಿ ನೆನಪಾಗುತ್ತೆ. ವೈಯಕ್ತಿಕ ವಿಷಯದಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದ್ದರು. ಕಾರಣ 2 ಮದುವೆ ಆಗಿದ್ದರು. ಅದರಲ್ಲೂ 2ನೇ ಮದುವೆ ಆಗಿದ್ದು ಅವರ 50 ವರ್ಷ ದಾಟಿದ ಮೇಲೆ. ಹಾಗಾಗಿ ಅವರು ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದ್ದರು. ನಿಮ್ಮಲ್ಲಿ ಎಷ್ಟೋ ಜನರಿಗೆ ಗೊತ್ತಿಲ್ಲ, ದ್ವಾರಕೀಶ್ ಅವರಿಗೆ 5 ಜನ ಗಂಡು ಮಕ್ಕಳಿದ್ದಾರೆ. ಇನ್ನು ಸ್ನೇಹದ ವಿಚಾರಕ್ಕೆ ದ್ವಾರಕೀಶ್ ಸದಾ ಸುದ್ದಿಯಲ್ಲಿ ಇರ್ತಿದ್ರು. ಕಾರಣ ವಿಷ್ಣುವರ್ಧನ್ ಅವರ ಜೊತೆ ಎಷ್ಟು ಆಪ್ತ ಸ್ನೇಹ ಇತ್ತೋ ಅದೇ ರೀತಿಯಾಗಿ ಒಂದಷ್ಟು ಜಗಳ, ವಿವಾದ ಎಲ್ಲವೂ ಇದ್ದೇ ಇತ್ತು. ಓರ್ವ ವ್ಯಕ್ತಿ ಎತ್ತರಕ್ಕೆ ಹೋಗಿ ಹೇಗೆ ದಿಢೀರಂತ ಕೆಳಗೆ ಬೀಳಬಹುದು ಅನ್ನೋದನ್ನು ದ್ವಾರಕೀಶ್ ಅವರೇ ಅದಕ್ಕೆ ಎಲ್ಲ ಉದಾಹರಣೆ ಆಗ್ತಾರೆ. ಒಂದು ಕಾಲದಲ್ಲಿ ಬೇಕಾದಷ್ಟು ಹಣವನ್ನು ಗಳಿಸಿದ್ದ ದ್ವಾರಕೀಶ್ ಆರ್ಥಿಕ ಸಂಕಷ್ಟವನ್ನು ಎದುರಿಸಿದ್ರು, ಮನೆಯನ್ನು ಮಾರ್ಕೊಂಡಿದ್ರು. ಹೀಗೆ ನಾನಾ ವಿಚಾರಗಳಿಗೆ ದ್ವಾರಕೀಶ್ ಅವರು ಸದಾ ಸುದ್ದಿಯಲ್ಲಿದ್ದವರು. ಇಂತಹ ದ್ವಾರಕೀಶ್ರನ್ನು ಮರೆಯೋದಕ್ಕೆಂದು ಎಂದಿಗೂ ಸಾಧ್ಯವಿಲ್ಲ. ಯಾಕಂದರೆ ನಟನಾಗಿ ಗುರುತಿಸಿಕೊಳ್ತಾರೆ, ನಿರ್ದೇಶಕರಾಗಿ ಗುರುತಿಸಿಕೊಳ್ತಾರೆ, ಮಿಗಿಲಾಗಿ ನಿರ್ಮಾಪಕರಾಗಿ ಕೂಡ ಗುರುತಿಸಿಕೊಳ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲ್ ಶೀಟ್ ಸಿಗುತ್ತೆ, ಅವರಿಗೆ ಚಿತ್ರ ನಿರ್ಮಾಣ ಮಾಡೋ ಮೂಲಕ ದ್ವಾರಕೀಶ್ ಸದ್ದು ಮಾಡ್ತಾರೆ. ಹೀಗಾಗಿ ಅವರನ್ನು ಎಂದಿಗೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ದ್ವಾರಕೀಶ್ ಅವರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ದ್ವಾರಕೀಶ್ ಹುಟ್ಟಿದ್ದು 1942ರಲ್ಲಿ ಮೈಸೂರಿನ ಹುಣಸೂರಿನ ಇಟ್ಟಿಗೆಗುಡ್ಡ ಅಂತಕ್ಕಂತಹ ಊರಿನಲ್ಲಿ. ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗನ್ನು ಮುಗಿಸ್ತಾರೆ. ಒಳ್ಳೆಯ ಫ್ಯಾಮಿಲಿ, ಅಂದರೆ ಫೈನಾನ್ಷಿಯಲಿ ಕೂಡ ಚೆನ್ನಾಗಿದ್ದಂತಹ ಫ್ಯಾಮಿಲಿಯಲ್ಲೇ ಹುಟ್ಟಿದ್ದು. ಹಾಗಾಗಿ ಒಳ್ಳೆಯ ಎಜುಕೇಷನ್ ಕೂಡ ಅವರಿಗೆ ಸಿಗುತ್ತೆ. ಅದಾದ ಬಳಿಕ ಮೈಸೂರಿನ ಗಾಂಧಿ ಸ್ಕ್ವೇರ್ ಬಳಿ ಭಾರತ್ ಆಟೋ ಸ್ಪೇರ್ಸ್ ಅಂತ ಒಂದು ಸ್ಪೇರ್ಸ್ ಪಾರ್ಟ್ಸ್ ಮಾರುವಂತಹ ಬಿಸ್ನೆಸ್ನ ಕೂಡ ಶುರು ಮಾಡ್ತಾರೆ. ಅದಾದ ನಂತರ ಸಿನಿಮಾ ಕಡೆಗೆ ವಿಶೇಷವಾದ ಒಲವು ಇರುತ್ತಂತೆ. ಆರಂಭದಲ್ಲಿ ನಾನು ನಟನೆಯನ್ನು ಮಾಡಬೇಕು ಅಂತ ಅಂದುಕೊಂಡಿರ್ತಾರಂತೆ. ಹುಣಸೂರು ಕೃಷ್ಣಮೂರ್ತಿ ಅವರು ದ್ವಾರಕೀಶ್ ಅವರ ಸಂಬಂಧಿ ಆಗಿರ್ತಾರೆ. ಹೀಗಾಗಿ ಇಂಡಸ್ಟ್ರಿಗೂ ಕೂಡ ಎಂಟ್ರಿ ಕೊಡ್ತಾರೆ. ಹಾಗಾಗಿ 1963ರಲ್ಲಿ ಬಿಸ್ನೆಸ್ ಕೂಡ ಕ್ಲೋಸ್ ಮಾಡಿಬಿಡ್ತಾರೆ. ಆರಂಭದಲ್ಲಿ ನಟನಾಗಿ ಗುರುತಿಸಿಕೊಳ್ತಾರೆ. ವೀರಸಂಕಲ್ಪ ಅನ್ನೋ ಸಿನಿಮಾ ಮೂಲಕ ಪಾದಾರ್ಪಣೆಯನ್ನು ಕೂಡ ಮಾಡ್ತಾರೆ. ಮದುವೆ ಮಾಡಿ ನೋಡು ಅನ್ನೋ ಸಿನಿಮಾ, ಇಂತಹ ಸಿನಿಮಾಗಳಲ್ಲಿ ನಟನೆ ಮಾಡೋದಕ್ಕೆ ಶುರು ಮಾಡಿಕೊಳ್ತಾರೆ. ಅದಾದ ನಂತರ 1966ರಲ್ಲಿ ಹೆಚ್ಚು ಕಮ್ಮಿ ಕನ್ನಡ ಚಿತ್ರರಂಗವನ್ನೇ ಆಳಿಬಿಡ್ತಾರೆ ಅಂದರೆ ಕೂಡ ತಪ್ಪಾಗಲ್ಲ. ಮಮತೆಯ ಬಂಧನ ಅನ್ನೋ ಸಿನಿಮಾಗೆ ಸಹ ನಿರ್ಮಾಪಕ ಆಗ್ತಾರೆ. ಅದಾದ ನಂತರ ಹಿಂದಿರುಗಿ ನೋಡಿದ್ದೇ ಇಲ್ಲ. ದ್ವಾರಕೀಶ್ ಅವರ ಬದುಕು ಬದಲಾಗಿತ್ತು. 1969ರಲ್ಲಿ ಮೇಯರ್ ಮುತ್ತಣ್ಣ ಸಿನಿಮಾ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲ್ ಶೀಟ್ ಸಿಗುತ್ತೆ. ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ದ್ವಾರಕೀಶ್ ಅವರಿಗೂ ಬೇಕಾದಷ್ಟು ಹಣ ಹರಿದು ಬರುತ್ತೆ. ಹೀಗಾಗಿ ದ್ವಾರಕೀಶ್ ಅವರು ಹಿಂದಿರುಗಿ ನೋಡಲೇ ಇಲ್ಲ. ಅದಾದ ಬಳಿಕ ಅದೆಷ್ಟೋ ಮಂದಿಗೆ ಬದುಕನ್ನು ರೂಪಿಸಿದ್ರು, ಅದೆಷ್ಟೋ ಹೊಸ ಕಲಾವಿದರಿಗೆ ಅವಕಾಶವನ್ನು ಮಾಡಿಕೊಟ್ರು. ಇಂದಿಗೂ ಕೂಡ ಎಷ್ಟೋ ಕಲಾವಿದರು ದ್ವಾರಕೀಶ್ ಅವರ ಹೆಸರನ್ನು ನೆನಪಿಸಿಕೊಳ್ತಾರೆ. ಒಂದಷ್ಟು ಕಾಂಟ್ರವರ್ಸಿಗೂ ಕೂಡ ದ್ವಾರಕೀಶ್ ಕಾರಣ ಆಗಿದ್ದರು.
1985ರಲ್ಲಿ ನೀ ಬರೆದ ಕಾದಂಬರಿ ಸಿನಿಮಾದ ಮೂಲಕ ನಿರ್ದೇಶನವನ್ನು ಕೂಡ ಆರಂಭಿಸ್ತಾರೆ ದ್ವಾರಕೀಶ್ ಅವರು. ಹೀಗಾಗಿ ದ್ವಾರಕೀಶ್ ಅವರ ಸಿನಿಮಾ ಬದುಕಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಷಯಗಳನ್ನು ನೋಡಲೇಬೇಕಾಗುತ್ತೆ. ಬನ್ನಿ ನೋಡ್ತಾ ಹೋಗೋಣ. ಒಟ್ಟಾರೆಯಾಗಿ ದ್ವಾರಕೀಶ್ ಅವರು ಸಿನಿಮಾ ಬದುಕಿನಲ್ಲಿ ಏಳು ಬೀಳುಗಳನ್ನು ಕಾಣ್ತಾನೆ ಇದ್ರು. ತುಂಬ ಮೇಲಕ್ಕೆ ಹೋದರು, ಅದಾದ ನಂತರ ಕೆಳಗೆ ಬಿದ್ದರು. ಆಪ್ತಮಿತ್ರ ಸಿನಿಮಾದ ಮೂಲಕ ಮತ್ತೆ ವಾಪಸ್ ಬಂದರು. ಆರ್ಥಿಕವಾಗಿ ಚೇತರಿಸಿಕೊಳ್ಳೋಕೆ ಅಷ್ಟೊಂದು ಸಮಯ ಕೂಡ ಸಿಗಲಿಲ್ಲ. ಹಾಗಾಗಿ ಅವರ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರವನ್ನು ನೋಡ್ತಾ ಹೋಗೋಣ. ನಿರ್ಮಾಪಕರಾಗಿ ಮೇಯರ್ ಮುತ್ತಣ್ಣ ಸಿನಿಮಾದ ಮೂಲಕ ತಮ್ಮದೇ ಆದಂತಹ ಛಾಪನ್ನು ಮೂಡಿಸ್ತಾರೆ. ಅದಾದ ನಂತರ ಕುಳ್ಳ ಏಜೆಂಟ್ 000, ಭಾಗ್ಯವಂತರು, ಕಿತ್ತು ಪುಟ್ಟು, ಸಿಂಗಾಪುರದಲ್ಲಿ ರಾಜ ಕುಳ್ಳ, ಮಂಕುತಿಮ್ಮ, ಗುರು ಶಿಷ್ಯರು, ಪ್ರಚಂಡ ಕುಳ್ಳ, ನೀ ಬರೆದ ಕಾದಂಬರಿ. ಅದಾದ ನಂತರ 2004ರಲ್ಲಿ ಆಪ್ತಮಿತ್ರ ಅನ್ನುವಂತಹ ಸಿನಿಮಾಗಳನ್ನು ಮಾಡ್ತಾರೆ. ಇದರ ಮಧ್ಯೆ ಬಹಳಷ್ಟು ಸಿನಿಮಾಗಳು ಬಂದು ಹೋಗಿವೆ. ಇನ್ನು ನಿರ್ದೇಶಕರಾಗಿ ನೀ ಬರೆದ ಕಾದಂಬರಿ, ನೀ ತಂದ ಕಾಣಿಕೆ, ಆಫ್ರಿಕಾದಲ್ಲಿ ಶೀಲಾ, ಡ್ಯಾನ್ಸ್ ರಾಜ ಡ್ಯಾನ್ಸ್, ಶ್ರುತಿ, ರಾಯರು ಬಂದರು ಮಾವನ ಮನೆಗೆ, ನಂತರವೂ ಕೂಡ ಸಾಕಷ್ಟು ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿದಂಥವರು. ನಟರಾಗಿ ಸಾಕಷ್ಟು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ರು ಕೂಡ ಇಂದಿಗೂ ಕೂಡ ನನಗೆ ನೆನಪಾಗೋದು ಗುರು ಶಿಷ್ಯರು ಸಿನಿಮಾದ ಅವರ ಪಾತ್ರ ಇಂದಿಗೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಆಗಲ್ಲ. ಈ ರೀತಿಯಾಗಿ ನಿರ್ಮಾಪಕರಾಗಿ, ನಿರ್ದೇಶಕರಾಗಿ, ಬರಹಗಾರರಾಗಿ ಎಲ್ಲ ರೀತಿಯಲ್ಲೂ ಛಾಪು ಮೂಡಿಸಿದವರು ದ್ವಾರಕೀಶ್ ಅವರು. ಸಾಕಷ್ಟು ಜನರಿಗೆ ಅವಕಾಶ ಮಾಡಿಕೊಟ್ರು, ಹೊಸ ಪ್ರಯೋಗವನ್ನು ಕೂಡ ಮಾಡಿದ್ರು. ಹಾಗೆಯೇ ಕಿಶೋರ್ ಕುಮಾರ್ ಅವರನ್ನು ಕೂಡ ಹಿಂದಿಯಿಂದ ಕನ್ನಡಕ್ಕೆ ಕರೆದುಕೊಂಡು ಬಂದರು. ಆಡು ಆಟ ಆಡು ಅನ್ನೋಂಥ ಒಂದು ಹಾಡು ಇಂದಿಗೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಈ ನಡುವೆ ಒಂದಷ್ಟು ಕಾಂಟ್ರವರ್ಸಿಯನ್ನು ಕೂಡ ಮಾಡಿಕೊಂಡ್ರು. ಅದು ವಿಷ್ಣುವರ್ಧನ್ ಅವರ ಜೊತೆಗಿನ ಜಗಳ, ಮುನಿಸು ಎಲ್ಲವೂ ನಡೀತಾನೆ ಇತ್ತು. ಆರಂಭದಲ್ಲಿ ನಿರ್ಮಾಪಕರಾಗಿ ಯಶಸ್ಸನ್ನೇ ಕಾಣ್ತಾ ಹೋದವರು ಮಧ್ಯದಲ್ಲಿ ಒಂದಷ್ಟು ಸಿನಿಮಾಗಳ ಸೋಲಿನಿಂದ ಆರ್ಥಿಕ ಸಂಕಷ್ಟಕ್ಕೆ ಕೂಡ ಈಡಾದರು. ಅದಾದ ನಂತರ ಅವರನ್ನು ಮತ್ತೊಮ್ಮೆ ಅವರ ಕೈ ಹಿಡಿದವರು ಅವರ ಆಪ್ತ ಸ್ನೇಹಿತ ವಿಷ್ಣುವರ್ಧನ್. ಅದು ಕೂಡ ಆಪ್ತಮಿತ್ರ ಸಿನಿಮಾದ ಮೂಲಕ. ಅದಾದ ನಂತರ ಕೂಡ ಒಂದಷ್ಟು ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ. ಆದರೆ ಹೇಳಿಕೊಳ್ಳುವಷ್ಟು ಆ ಸಿನಿಮಾಗಳು ಕೈ ಹಿಡಿಲಿಲ್ಲ. ಹಾಗಾಗಿ ಆರ್ಥಿಕವಾಗಿ ಒಂದಷ್ಟು ಸಂಕಷ್ಟ ಎದುರಿಸಿದ್ರು. ಮನೆಯನ್ನು ಕೂಡ ಮಾರಿಕೊಂಡ್ರು. ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಅವರಿಂದ ಮೋಸ ಆಗಿದೆ, ಇವರಿಂದ ಮೋಸ ಆಗಿದೆ ಅಂತ ಹೇಳಿಬಿಟ್ಟು ಅವರು ಹೇಳಿಕೊಂಡಿದ್ದನ್ನು ಕೂಡ ನಾವು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನೋಡಿದ್ವಿ. ವೈಯಕ್ತಿಕ ಬದುಕನ್ನು ನೋಡ್ತಾ ಹೋಗೋದಾದರೆ ಇವರು ಇಬ್ಬರನ್ನ ಮದುವೆಯಾಗಿದ್ದರು. ದ್ವಾರಕೀಶ್ ಅವರು 50 ವರ್ಷ ಆದ ಮೇಲೆ ಎರಡನೇ ಮದುವೆಯಾಗಿದ್ದರು. ಇವರಿಗೆ 5 ಜನ ಗಂಡು ಮಕ್ಕಳು ಇದ್ದಾರೆ ಅನ್ನೋದು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಸಂತೋಷ್, ಯೋಗೀಶ್, ಗಿರೀಶ್, ಸುಕೇಶ್, ಅಭಿಲಾಷ್ ಅಂತ ಹೇಳಿ. ಗಿರೀಶ್ ಅನ್ನುವಂತಹ ಮಗ ಮಜುನು ಅನ್ನುವಂತಹ ಸಿನಿಮಾದಲ್ಲಿ ನಟಿಸಿದ್ರು. ಸದ್ಯ ತಮಿಳು ಧಾರಾವಾಹಿಗಳಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಅಭಿಲಾಷ್ ಅನ್ನುವಂತಹ ಮಗ ಹೃದಯ ಕಳ್ಳರು ಸಿನಿಮಾದಲ್ಲಿ ನಟಿಸಿದ್ರು. ಇನ್ನು ಯೋಗಿ ಕನ್ನಡ ಚಿತ್ರರಂಗದಲ್ಲಿ ಎಲ್ರಿಗೂ ಗೊತ್ತಿದೆ. ಅವರು ದ್ವಾರಕೀಶ್ ಚಿತ್ರ ಏನಿದೆ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಇದು ಅವರ ಮಕ್ಕಳು ಮತ್ತು ವೈಯಕ್ತಿಕ ಬದುಕಿಗೆ ಸಂಬಂಧಪಟ್ಟ ವಿಷಯಗಳು. ಗೆಳೆಯರೆ, ಮುಂದಿನ ವಿಡಿಯೋದಲ್ಲಿ ದ್ವಾರಕೀಶ್ ಅವರ ಬದುಕಿಗೆ ಸಂಬಂಧಪಟ್ಟ ಇನ್ನಷ್ಟು ವಿಷಯಗಳನ್ನ ತಿಳಿಸಿಕೊಡ್ತೀನಿ. ನಿಮಗೆ ದ್ವಾರಕೀಶ್ ಅವರ ಯಾವ ಚಿತ್ರ ಅಂದರೆ ನಿಮಗೆ ಇಷ್ಟ, ಹಾಗೆ ಯಾವ ಚಿತ್ರ ದ್ವಾರಕೀಶ್ ಅವರ ಹೆಸರನ್ನು ಹೇಳಿದರೆ ನೆನಪಾಗುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ.